ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಓಷಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯದ 2ನೇ ವಾಕ್ಯದ ಕೊನೆಯ ಭಾಗ. ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು. ಹಳೆ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಬರುವಾಗ ಯಾರೂ ಬರಿಗೈಯಲ್ಲಿ ಬರಬಾರ್ದು. ಹೋರಿಗಳನ್ನು, ಕುರಿಗಳನ್ನು ಅಥವಾ ಬೆಳವಕ್ಕಿಗಳನ್ನು ತೆಗೆದುಕೊಂಡು ಯಜ್ಞ ಮಾಡುವುದಕ್ಕಾಗಿ ಬರಬೇಕು. ಸ್ತೋತ್ರವನ್ನು ಸಲ್ಲಿಸುವುದಕ್ಕಾಗಿರ್ಬೋದು, ಪಾಪ ಪರಿಹಾರಕ್ಕೋಸ್ಕರವಾಗಿರ್ಬೋದು, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿರಬಹುದು, ಅನೇಕ ರೀತಿಯ ಯಜ್ಞಗಳನ್ನು ಮಾಡಬೇಕು. ಯಾರೂ ಬರಿಗೈಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು. ದೇವರು ಮೋಶೆಯ ಮೂಲಕ ಕೊಟ್ಟಂಥ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಜನ ತೀರ್ಮಾನ ಮಾಡಿದ್ರು. ಮೋಶೆಯ ಮೂಲಕ ಆಜ್ಞೆಗಳನ್ನು ಕೊಡುವುದಕ್ಕಿಂತ ಮುಂಚೆಯಿಂದಲೂ ಹೇಬೇಲಿನಿಂದ ಹಿಡಿದೇ ಯಜ್ಞಗಳು ಪ್ರಾರಂಭ ಆಯಿತು. ಹೇಬೇಲನು, ನೋಹನು, ಅಬ್ರಹಾಮನು, ಇಸಾಕನು, ಯಾಕೋಬನು ಇವರೆಲ್ಲ ಯಜ್ಞ ಮಾಡಿ ದೇವರನ್ನು ಮೆಚ್ಚಿಸ್ತಾ ಇದ್ದಂತಹ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಆದರೆ ಈ ಯಜ್ಞಗಳು ಮಾಡ್ತಾ ಇದ್ದಂತಹ ಈ ಜನರಿಂದ ಒಂದು ಬಿಡುಗಡೆಯನ್ನು ಕೊಟ್ಟು ಕ್ರಿಸ್ತನೇ ನಮಗೆ ಯಜ್ಞವಾದಾಗ, ನಮ್ಮ ಪಾಪದ ಪರಿಹಾರಕ್ಕಾಗಿ ಬಲಿಯಾದಾಗ, ಹೊಸ ಒಡಂಬಡಿಕೆಗೆ ಬಂದಾಗ ನಾವು ಇಬ್ರಿಯ ಪತ್ರಿಕೆಯಲ್ಲಿಯೂ ಇತರ ಪುಸ್ತಕಗಳಲ್ಲಿಯೂ ನೋಡ್ತೀವಿ, ಯಾರು ಸ್ತುತಿ ಯಜ್ಞವನ್ನು ಅರ್ಪಿಸ್ತಾರೋ ಅವರು ನನ್ನನ್ನು ಗೌರವಿಸ್ತಾರೆ. ಹೊಸ ಒಡಂಬಡಿಕೆಗೆ ಬಂದಾಗ ಹೋರಿ, ಕುರಿ ಅಥವಾ ಬೆಳವಕ್ಕಿ ಅನ್ನೋದಕ್ಕಿಂತ ಸ್ತೋತ್ರವೆಂಬ ಯಜ್ಞವನ್ನು ಸಲ್ಲಿಸುವಂತಹ ವ್ಯಕ್ತಿ ಅವನು ದೇವರನ್ನು ಮಹಿಮೆಪಡಿಸ್ತಾನೆ. ಅದು ನಮ್ಮೆಲ್ಲರಿಗೂ ಭಾಳ ಸಂತೋಷನೂ ಆಯಿತು. ಇವತ್ತೊಂದು ಹೋರಿ ತಗೊಂಡು ಪ್ರತಿ ಭಾನುವಾರ ಆರಾಧನೆಗೆ ಹೋಗೋದು ಅಂದರೆ ಏನಾಗ್ತಿತ್ತು? ಅಥವಾ ತಿಂಗಳಿಗೊಂದು ಹೋರಿ ಅಥವಾ ಒಂದು ವರ್ಷಕ್ಕೊಂದು ಹೋರಿ ಕೊಡಬೇಕು ಅಂದಿದ್ರೆ ಏನಾಗ್ತಿತ್ತು? ಅದಿಲ್ದಲೇ ಸಂಡೇ ಜನ ಪ್ರಾರ್ಥನೆಗೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಒಂದು ಹೋರಿ ಕೊಡಬೇಕು ಅಂದಿದ್ರೆ, ಒಂದು ಕುರಿ ಕೊಡಬೇಕು ಅಂದಿದ್ರೆ ಏನು ಮಾಡ್ತಿದ್ರು? ಆದರೆ ಹೊಸ ಒಡಂಬಡಿಕೆಯಲ್ಲಿ ಸ್ತೋತ್ರ ಮಾಡಿದ್ರೆ ಸಾಕು ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು ಜನರಿಗೆ. ಆದರೆ ಆಲಯಕ್ಕೆ ಬಂದೆ ಸ್ತೋತ್ರನೂ ಮಾಡಲ್ಲ ಕೆಲವರು. ಸಂತೋಷವಾಗಿ ಸ್ತುತಿ ಸ್ತೋತ್ರಗಳನ್ನು ಸಹ ಸಲ್ಲಿಸಿದಂತಹ ಅನೇಕ ವ್ಯಕ್ತಿಗಳು ನೋಡ್ಬೋದು. ಜಸ್ಟ್ ಫಾರ್ ಅಟೆಂಡೆನ್ಸ್, ಹೋಗಬೇಕು, ಆ ರೀತಿ ಹೋಗುವಂಥ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ಆಲಯಕ್ಕೆ ಹೋಗೋದು ಯಾತಕ್ಕೋಸ್ಕರ? ನನ್ನನ್ನು ಕಳೆದ ಒಂದು ವಾರ ಅದ್ಭುತಕರವಾಗಿ ನಡೆಸಿದಂತಹ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಹೋಗ್ತಾ ಇದ್ದೀನಿ. ನಾನು ಆತನಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕೆ, ಘನತೆಯನ್ನು ಸಲ್ಲಿಸುವುದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ ನಾವೆಲ್ಲ ತಿಳ್ಕೊಂಡಿರೋದೇನು? ಹೋರಿಯಿಂದ ಮಾಡುವಂಥ ಯಜ್ಞ ಹಳೆ ಒಡಂಬಡಿಕೆ ಕಾನ್ಸೆಪ್ಟು, ಸ್ತೋತ್ರಗಳನ್ನು ಸಲ್ಲಿಸೋದು ಹೊಸ ಒಡಂಬಡಿಕೆ ಕಾನ್ಸೆಪ್ಟ್. ಆದರೆ ಓಷಯ ಪ್ರವಾದನೆ ಗ್ರಂಥ ಓದಬೇಕಾದ್ರೆ ಇದು ಹೊಸ ಒಡಂಬಡಿಕೆ ಅಲ್ಲ, ಇದು ಹಳೆ ಒಡಂಬಡಿಕೆನೇ. ಈ ಹಳೆ ಒಡಂಬಡಿಕೆಯಲ್ಲಿಯೇ ಓಷಯನ ಮೂಲಕ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು. ಅದರ ಅರ್ಥ ಹಳೆ ಒಡಂಬಡಿಕೆಯಲ್ಲಿಯೇ ಇದೆ, ಬಾಯಿಂದ ಇರುವಂತಹ ಸ್ತೋತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದನ್ನು ನಾವು ನೋಡ್ಬೋದು. ಯಜ್ಞಗಳು ಮಾಡಬಹುದು, ಆದರೆ ದೇವರಿಗೆ ಬೇಕಾಗಿರೋದು ನಮ್ಮ ಬಾಯಿಂದ ಬರುವಂತಹ ಸ್ತುತಿ ಸ್ತೋತ್ರಗಳು ಎಂಬುದನ್ನು ನಾವು ಮರಿಬಾರ್ದು. ದೇವರು ಇಷ್ಟಪಡುವಂಥದ್ದು ನಮ್ಮ ಬಾಯಿಂದ ಹೊರಡುವಂತಹ ಸ್ತುತಿ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವುದಕ್ಕಿರುವಂತಹ ಒಂದು ಉತ್ತಮ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಕೀರ್ತನೆಗಾರನಾದ ದಾವೀದನು 50ನೇ ಕೀರ್ತನೆ ಅದರ 23ನೇ ವಾಕ್ಯದಲ್ಲಿ ನಾವು ಹೇಳ್ತಾನೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಇದು ಹಳೆ ಒಡಂಬಡಿಕೆ ಕಾನ್ಸೆಪ್ಟೇ, ಇದು ಹೊಸ ಒಡಂಬಡಿಕೆ ಕಾನ್ಸೆಪ್ಟ್ ಅಲ್ಲ. ಇದು ಅನೇಕರು ಏನು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಹೋರಿ, ಇವಾಗ ಸ್ತೋತ್ರ. ಹಳೆ ಒಡಂಬಡಿಕೆಯಲ್ಲಿ ಕುರಿ, ಇಲ್ಲಿ ಸ್ತೋತ್ರ, ಸ್ತುತಿ ಯಜ್ಞ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿಯೇ ಸ್ತೋತ್ರವೆಂಬ ಯಜ್ಞವನ್ನು ಸಲ್ಲಿಸಬೇಕು, ಬಾಯಿಂದಿರುವಂತಹ ಸ್ತುತಿ ಯಜ್ಞವನ್ನು ಸಲ್ಲಿಸಬೇಕು. ಪರಾತ್ಪರನಿಗೆ ಆತನು ಮಾಡಿದ ಉಪಕಾರಗಳಿಗೆ ಬದಲಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಓಲ್ಡ್ ಟೆಸ್ಟ್ಮೆಂಟ್ ಕಾನ್ಸೆಪ್ಟೇ. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ, ನೀನು ನನ್ನನ್ನು ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯಾರು ಸ್ತುತಿ ಯಜ್ಞವನ್ನು ಅರ್ಪಿಸ್ತಾರೋ ಅವರು ನನ್ನನ್ನು ಗೌರವಿಸ್ತಾರೆ.
ಪ್ರವಾದನೆಯಲ್ಲಿ ಏನಂತ ಓದ್ತೀವಿ? ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವು. ಅದರ ಅರ್ಥ ಒಂದು ಸ್ತೋತ್ರವನ್ನು ಹೋರಿಗೆ ಕಂಪೇರ್ ಮಾಡಿಟ್ಟಿದ್ದಾನೆ. ಒಂದು ಹೋರಿಗೆ ಬೆಲೆ ಎಷ್ಟಿದೆ? ನಿಮ್ಮ ಊರುಗಳಲ್ಲಿ ಒಂದು ಹೋರಿಗೆ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳಿ. ಒಂದು ಸ್ತೋತ್ರ ಮಾಡಿದ್ರೆ ಒಂದು ಹೋರಿ ಕೊಟ್ಟಂಗಂತೆ ದೇವರಿಗೋಸ್ಕರ. ಅದಕ್ಕೆ ಕೆಲವರು ಭಾಳ ಬುದ್ಧಿವಂತರಿದ್ದಾರೆ. ಕೋಟಿ ಸ್ತೋತ್ರ ಒಂದೇ ಸರಿ ಹೇಳ್ಬಿಡ್ತಾರೆ. ಕೋಟಿ ಹೋರಿಗಳನ್ನು ಕೊಟ್ಟಂಗೆ. ನೋ, ದೇವರು ಮಾಡಿದಂತಹ ಉಪಕಾರಗಳನ್ನ ಒಂದೊಂದು ಎಣಿಸಿ ದೇವರೇ, ನೀ ನನಗೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಒಳ್ಳೆ ಸಂಬಳ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೊಂದು ಒಳ್ಳೆ ಕುಟುಂಬ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಂದೊಂದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ, ದೇವರು ಮಾಡಿದಂಥ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಆ ಮನೋಭಾವ ನಮ್ಮ ಜೀವಿತದಲ್ಲಿ ನಿರಂತರವಾಗಿರಲಿ. ಈಗಲ ಸಮಯದಲ್ಲಿ ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರ ಸನ್ನಿಧಾನದಲ್ಲಿ ಸ್ತೋತ್ರಗಳೆಂಬ ಹೋರಿಗಳನ್ನು ಸಮರ್ಪಿಸುವಂತೆ, ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ದಿವಸ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸ್ತಾ ಇದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನೀನು ಅವ್ರ ಜೀವನದಲ್ಲಿ ಮಾಡಿರುವಂಥ ಎಲ್ಲ ಉಪಕಾರಗಳಿಗೆ ಬದಲಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ, ನಿನ್ನನ್ನು ಆರಾಧಿಸಿ, ಸ್ತೋತ್ರವೆಂಬ ಯಜ್ಞವನ್ನು ಸಲ್ಲಿಸಿ ನಿನ್ನನ್ನು ಮಹಿಪಡಿಸುವಂತೆ ನೀನವ್ರಿಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.